ವೀಕ್ಷಕರೇ, ಎಕ್ಸಿಟ್ ಪೋಲ್ ಬಂದಿದೆ. ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ನೇರವಾಗಿ ದೇವರಿಂದ ಕಳಿಸಲ್ಪಟ್ಟ ಮೋದಿ ಇವರ ಭಕ್ತರಲ್ಲದ ಎಲ್ಲರೂ ಕೂಡ ಈ ಎಕ್ಸಿಟ್ ಪೋಲನ್ನು ಬಹಳ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ. ಹೀಗಾಗಲಿಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಇದ್ದಾರೆ. ಮತದಾನೋತ್ತರ ಎಂದು ಹೇಳಲಾಗುವ ಸಮೀಕ್ಷೆ ಹೇಗೆ ಬೇಕಾದರೂ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಮತದಾರರ ಮನಸ್ಥಿತಿ ಮೇಲೆ ಇದು ಪರಿಣಾಮ ಬೀರುವುದಿಲ್ಲ. ಬದಲಿಗೆ TRP ಮತ್ತು ಜಾಹೀರಾತು ಇದುಗಳ ದರಗಳ ಆಧಾರದಲ್ಲಿ ಇದು ಬದಲಾವಣೆ ಆಗ್ತಾ ಇರ್ತದೆ. ಎಲ್ಲಿ ಕುತೂಹಲ ಮತ್ತು ಅಚ್ಚರಿದಾಯಕ ವಿಷಯಗಳನ್ನು ನೀಡುತ್ತೇವೆಯೋ ಅಲ್ಲಿ TRP ಇರ್ತದೆ. TRP ಇರುವಲ್ಲಿ ಜಾಹೀರಾತುಗಳ ದರವೂ ಹೆಚ್ಚಿರ್ತದೆ. ಇದರ ಲೆಕ್ಕಾಚಾರದಲ್ಲಿ ರೂಪುಗೊಳ್ತಾ ಇರುವುದು ಎಕ್ಸಿಟ್ ಪೋಲ್. ಇದು ಗೊತ್ತಿರುವುದರಿಂದಲೇ ಇರಬೇಕು ಕಾಂಗ್ರೆಸ್ನವರು ಈ ಎಕ್ಸಿಟ್ ಪೋಲ್ಗಳಲ್ಲಿ ಭಾಗವಹಿಸದಿರುವಂತೆ, ಅಂದರೆ ಈ ಎಕ್ಸಿಟ್ ಪೋಲ್ಗಳ ಡಿಬೇಟ್ಗಳಲ್ಲಿ ಭಾಗವಹಿಸದಿರುವಂತೆ. ಈ ಎಕ್ಸಿಟ್ ಪೋಲ್ಗಳನ್ನು ಬರುವ ಮೊದಲೇ ತಮ್ಮ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಂದೇಶವನ್ನು ಕಳಿಸಿಬಿಟ್ಟಿದ್ದಾರೆ. ಅಂತೆಯೇ ಹೆಚ್ಚಿನ ಡಿಬೇಟ್ಗಳಲ್ಲಿ ಕಾಂಗ್ರೆಸ್ ನಾಯಕರು ಕಾಣಿಸ್ತಾ ಇಲ್ಲ, ಇಂಡಿಯಾದ ನಾಯಕರು ಕೂಡ ಕಾಣಿಸ್ತಾ ಇಲ್ಲ. ಹೀಗೆ ಇವರು ಹೇಳಿರುವಾಗ ಅಮಿತ್ ಶಾ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅಂದರೆ ಇಂಡಿಯಾ ಮೈತ್ರಿಕೂಟದವರು ಅಥವಾ ಕಾಂಗ್ರೆಸ್ನವರು ಫಲಿತಾಂಶ ಬರುವುದಕ್ಕೆ ಮೊದಲೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅಮಿತ್ ಶಾ ಹೇಳಿದರು. ಅಂದರೆ ಎದುರಾಳಿಗಳೇ ಇಲ್ಲದೆ ಇದ್ದರೆ ಡಿಬೇಟ್ಗಳಿಗೆ ಏನರ್ಥ? ಅಲ್ಲಿ TRPಗೂ ಬೆಲೆ ಇಲ್ಲ, ಜಾಹೀರಾತುಗಳ ಮೌಲ್ಯ ಅಷ್ಟಕ್ಕಷ್ಟೇ. ನಿನ್ನೆಯಿಂದ ಇವತ್ತಿನವರೆಗೆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಕಾಣ್ತಾ ಇರುವುದು ಇದೇ ಆಗಿದೆ. ಎಲ್ಲಕ್ಕಿಂತ ಕುತೂಹಲಕಾರಿ ಸಂಗತಿ ಇರುವುದು ಈ ಎಕ್ಸಿಟ್ ಪೋಲ್ಗಳು ಎಷ್ಟು ವಾಸ್ತವ ಸಂಗತಿಯನ್ನು ನಿಮ್ಮೆದುರು ಇಡ್ತಾ ಇದೆ ಎಂಬುದು. ಬಹಳಷ್ಟು ಚಾನೆಲ್ನವರು ಚುನಾವಣಾ ಆರಂಭವಾಗುವಾಗಲೇ ಈ ಬಾರಿ ಅಧಿಕಾರ ಯಾರಿಗೆ, ನಿಮ್ಮ ನಾಯಕರು ಯಾರಾಗಬಹುದು, ದೊಡ್ಡ ಪಕ್ಷ ಯಾವುದು, ಇಂತಹ ಪ್ರಶ್ನೆಗಳನ್ನು ಇಟ್ಟು ಲೈವ್ ಸಮೀಕ್ಷೆಯನ್ನು ಆರಂಭಿಸಿತು. ಲೈವ್ ಸಮೀಕ್ಷೆ ಅಂದರೆ ವೀಕ್ಷಕರು ಸ್ಕ್ರೀನ್ನಲ್ಲಿ ನೋಡಿ ಮತದಾನ ಮಾಡಿ ಅಭಿಪ್ರಾಯವನ್ನು ಸೂಚಿಸುವ ಸಮೀಕ್ಷೆ. ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಎಕ್ಸಿಟ್ ಪೋಲ್, ಆ ಎಕ್ಸಿಟ್ ಪೋಲ್ನೊಂದಿಗೆ ಲೈವ್ ಸಮೀಕ್ಷೆಯನ್ನು ತುಲನೆ ಮಾಡಿದರೆ ಯಾವ ಚಾನೆಲ್ಗಳಲ್ಲಿ NDA ಮೈತ್ರಿಕೂಟ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾವೆಯೋ ಯಾವ ಚಾನೆಲ್ನವರು, ಅವೇ ಚಾನೆಲ್ನ ಲೈವ್ ಸಮೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ. ಹಾಗಾದರೆ ಇವರು ತೋರಿಸ್ತಾ ಇರೋದೇನು? ಹಾಗಾದರೆ ಇವರು ಹೇಳ್ತಾ ಇರೋದೇನು? ಈ ಪ್ರಶ್ನೆ ಸಹಜವಾಗಿ ನಮಗೆ ಹುಟ್ಟುಕೊಳ್ತದೆ. ಹಾಗಾದರೆ ವಾಸ್ತವ ಏನು ಅಂತ ನೋಡೋಣ ಬನ್ನಿ. ನ್ಯೂಸ್ 24, ಇಂಡಿಯಾ ಟುಡೇಸ್, ಚಾಣಕ್ಯ ಇವರೊಂದು ಸರ್ವೆಯನ್ನು ಮಾಡಿದ್ರು, ಅಂದರೆ ಎಕ್ಸಿಟ್ ಪೋಲನ್ನು ಮಾಡಿದ್ದಾರೆ. ಇದರ ಚರ್ಚೆ ಕೂಡ ನಡೀತಾ. ಇವರು ಈಗ ಹೇಳ್ತಾ ಇರೋದು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತದೆ ಅಂತ. ಇಲ್ಲಿ ನೋಡಿ, ನ್ಯೂಸ್ 24 ಲೈವ್ ಸಮೀಕ್ಷೆಯಲ್ಲಿಯೇ ವೀಕ್ಷಕರು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಏರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 7ನೇ ಹಂತದ ಮತದಾನದ ದಿನ ಅಂದರೆ ನ್ಯೂಸ್ 24ನವರು ಮತದಾನದ ಮೂಲಕ ಅಭಿಪ್ರಾಯವನ್ನು ಕೇಳುವ ಲೈವ್ ಸಮೀಕ್ಷೆಯನ್ನು ಆರಂಭಿಸಿದರು. ಈ ಬಾರಿ ಅಧಿಕಾರಕ್ಕೆ ಬರುವವರು ಯಾರು ಎಂಬುದು ಆ ಲೈವ್ ಸಮೀಕ್ಷೆಯ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಯಲ್ಲಿ ಏನು ಉತ್ತರ ಬಂತು? ಇಲ್ಲಿ ನೋಡಿ, ಇಂಡಿಯಾ ಮೈತ್ರಿಕೂಟಕ್ಕೆ 76% ಮತಗಳು ಬಿದ್ದಿವೆ. NDA ಮೈತ್ರಿಕೂಟಕ್ಕೆ ಕೇವಲ 21% ಮತದಾನವಾಗಿದೆ. ಆದರೂ ಎಕ್ಸಿಟ್ ಪೋಲ್ನಲ್ಲಿ ಇವರು ತೋರಿಸ್ತಾ ಇರೋದು NDA ಅಧಿಕಾರಕ್ಕೆ ಬರ್ತದೆ ಅಂತ. ಈ ಸಮೀಕ್ಷೆಯನ್ನು ಪ್ರೆಸೆಂಟ್ ಮಾಡುತ್ತಿರುವ ಮಾನವ್ ಗುಪ್ತಾ ಇವರು ಭಾರತೀಯ ಜನತಾ ಪಾರ್ಟಿ 333 ಸೀಟುಗಳನ್ನು ಪಡೆಯುತ್ತದೆ ಅಂತ ಬಹಳ ಮೊದಲೇ ಎಕ್ಸಿಟ್ ಪೋಲ್ ಮಾಡುವ ಮೊದಲೇ ಟ್ವೀಟ್ ಮಾಡಿದ್ರು. ಅಲ್ಲಿ ವೀಕ್ಷಕರು ಮತದಾನದ ಮೂಲಕ ತಮ್ಮ ಅಭಿಪ್ರಾಯ ಸೂಚಿಸುವುದನ್ನು ಬದಿಗಿಟ್ಟು ಇವರು ತಮ್ಮದೇ ಅಭಿಪ್ರಾಯವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಈ ಎಕ್ಸಿಟ್ ಪೋಲ್ಗಳು ಎಷ್ಟು ನಂಬಿಕೆಗೆ ಅರ್ಹ ಎಂಬುದನ್ನು ನೀವೇ ಅಂದಾಜಿಸಿ. ಈಗ ಬನ್ನಿ, ರಿಪಬ್ಲಿಕ್ ಭಾರತ ಇವರ ಸಮೀಕ್ಷೆ ಮೇಲೆ ಒಂದಿಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಮಾಡೋಣ. ಇವರು ಕೂಡ NDA ಮೈತ್ರಿಕೂಟ ಸರ್ಕಾರ ರಚಿಸುತ್ತದೆ ಅಥವಾ ರಚಿಸಿ ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವರು NDA ಮೈತ್ರಿಕೂಟ 353ರಿಂದ 368 ಸ್ಥಾನಗಳನ್ನು ಪಡೀತದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಮೈತ್ರಿಕೂಟ 118ರಿಂದ 133 ಸ್ಥಾನಗಳನ್ನು ಪಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಇವರ ಪ್ರಕಾರ ಇಂಡಿಯಾ ಮೈತ್ರಿಕೂಟ NDA ಅರ್ಧಕ್ಕೂ ಸಮವಲ್ಲದ ಸ್ಥಾನದಲ್ಲಿ ಇದೆ. ಇದೇ ಚಾನೆಲ್ನವರು ಪಬ್ಲಿಕ್ನಿಂದ, ಅಂದರೆ ಸಾರ್ವಜನಿಕರಿಂದ, ನಿಮ್ಮಂತಹವರು ಅವರಿಂದ ಮತದಾನ ಮಾಡಿಸಿದ್ರು. ಅದರಲ್ಲಿ ಬಂದ ಅಭಿಪ್ರಾಯ ಇವರು ಈಗ ಹೇಳ್ತಾ ಇದ್ದಾರಲ್ಲ ಅದಕ್ಕಿಂತ ಭಿನ್ನವಾದದ್ದಿದೆ. ಎಕ್ಸಿಟ್ ಪೋಲ್ನಲ್ಲಿ ಅಂಕಿ ಸಂಖ್ಯೆಗಳನ್ನು ಆಚೆ ಈಚೆ ಮಾಡಬಹುದು, ಆದರೆ ವೀಕ್ಷಕರೇ ಮತದಾನ ಮಾಡುವ ಲೈವ್ ಸಮೀಕ್ಷೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಹೆಚ್ಚೆಂದರೆ ಅವರು ಆ ಸಮೀಕ್ಷೆಯನ್ನೇ ಡಿಲೀಟ್ ಮಾಡಬಹುದು. ಈಗ ನೀವು ಸ್ಕ್ರೀನ್ನಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಈ ಲೈವ್ ಸಮೀಕ್ಷೆಯನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತದೆ, ಯಾರದು ಸರ್ಕಾರ ಎಂಬ ಸಿಂಪಲ್ ಪ್ರಶ್ನೆಯನ್ನು ಅವರು ಇಟ್ಟಿದ್ದರು. ಅಲ್ಲಿ NDA ಮೈತ್ರಿಕೂಟಕ್ಕೆ 36% ಮತದಾನವಾಗಿದ್ದರೆ ಇಂಡಿಯಾ ಮೈತ್ರಿಕೂಟ 64% ಮತದಾನವನ್ನು ಪಡೆದಿದೆ. ಎಕ್ಸಿಟ್ ಪೋಲ್ ಪ್ರಸಾರ ಮಾಡುವ ಸ್ವಲ್ಪ ಮೊದಲು ಈ ಲೈವ್ ಸಮೀಕ್ಷೆಯನ್ನೇ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಇವರು ಇನ್ನೊಂದು ಲೈವ್ ಸಮೀಕ್ಷೆಯನ್ನು ನಡೆಸಿದರು. ಅಂದರೆ
7ನೇ ಹಂತದ ಮತದಾನಕ್ಕಿಂತ ಪೂರ್ವದಲ್ಲಿ 486 ಮತಕ್ಷೇತ್ರಗಳಲ್ಲಿ ಯಾರು ಮುಂದೆ ಇರುತ್ತಾರೆ ಎಂಬುದು ಇವರ ಪ್ರಶ್ನೆ. ಇಲ್ಲಿಯೂ ಕೂಡ 76% ಇಂಡಿಯಾ ಮೈತ್ರಿಕೂಟದವರು ಮತ ಪಡೆದಿದ್ದರೆ NDA ಮೈತ್ರಿಕೂಟದವರು 36% ಮತದಾನ ಪಡೆದಿದ್ದರು. ಇವರೇ ನಡೆಸುವ ಲೈವ್ ಸಮೀಕ್ಷೆಗೆ ವ್ಯತಿರಿಕ್ತ ಪರಿಣಾಮಗಳನ್ನು ಇವರು ಟಿವಿ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಏನು ಹೇಳಬೇಕು ಇವರಿಗೆ? ಈಗ ಎಲ್ಲಕ್ಕಿಂತ ವೇಗ ನಾವು ಅಂತ ಹೇಳುವ ಅಂದರೆ ಸಬ್ಸೆ ತೇಜ್ ಎಂದು ಹೇಳುವ ಆಜ್ ತಕ್ ಸಮೀಕ್ಷೆಯತ್ತ ಒಂದಿಷ್ಟು ಕಣ್ಣು ಹಾಯಿಸಿದರೆ ಇವರೂ ಕೂಡ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇವರೇ ನಡೆಸಿದ ಲೈವ್ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂದರೆ ಉತ್ತರ ಪ್ರದೇಶದಲ್ಲಿ ನಂಬರ್ 1 ಪಾರ್ಟಿ ಯಾವುದು ಎಂಬ ಒಂದು ಪ್ರಶ್ನೆಯನ್ನು ಇವರು ವೀಕ್ಷಕರ ಎದುರುಗಡೆ ಇಟ್ಟಿದ್ದರು. ವೀಕ್ಷಕರು ಬಿಜೆಪಿಗೆ ಕೇವಲ 22% ಮತ ನೀಡಿದರು. ಸಮಾಜವಾದಿ ಪಾರ್ಟಿಗೆ 74% ಮತಗಳನ್ನು ನೀಡಿ ಬಹಳ ಮುಂದೆ ಇಟ್ಟಿದ್ರೆ ಕಾಂಗ್ರೆಸ್ಗೆ ಕೇವಲ 4% ಮತಗಳನ್ನು ಕೊಟ್ಟು ಸೀಮಿತಗೊಳಿಸಿದರು. ಆಜ್ ತಕ್ ಎಷ್ಟು ಬೋಗಸ್ ಮತದಾನೋತ್ತರ ಸಮೀಕ್ಷೆಯನ್ನು ನಿಮಗೆ ತೋರಿಸ್ತಾ ಇದೆ ಎಂಬುದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೇ? ಇವರ ಆ್ಯಂಕರ್ 7ನೇ ಹಂತದ ಮತದಾನ ಆಗೋದಕ್ಕೆ ಮುನ್ನವೇ ರಾಹುಲ್ ಕವಲ್ ಅಂತ ಇವರ ಆ್ಯಂಕರ್ ಇವರು ಒಂದು ಚಿತ್ರವನ್ನು ಹಾಕಿದರು. ಇವರ ಫೋಟೋದ ಹಿಂದೆ ಕಂಪ್ಯೂಟರ್ ಸ್ಕ್ರೀನ್ ಕಾಣ್ತಾ ಇದೆ. ಅಲ್ಲಿ NDA ಮೈತ್ರಿಕೂಟಕ್ಕೆ 301 ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ 211 ಸೀಟ್ಗಳನ್ನು ನೀಡಲಾಗಿದೆ. ಅಂದರೆ ಸಮೀಕ್ಷೆಗಳ ವಾಸ್ತವ ಏನು ಎನ್ನುವುದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಫೋಟೋ ಇದೆಯಲ್ಲ, ಅದು ಭಾರಿ ವೈರಲ್ ಆಗಿತ್ತು. 28ನೇ ತಾರೀಕಿಗೆ ಇವರು ತಮ್ಮ ಎಕ್ಸಿಟ್ ಪೋಲನ್ನು ಸಿದ್ಧಪಡಿಸಿಕೊಂಡು ಇಟ್ಟಿದ್ದರು. ಈಗ ಈ ಹಳಸಿದ ಸಮೀಕ್ಷೆಯನ್ನೇ ನಿಮಗೆ ಚಿತ್ರಾನ್ನವಾಗಿ ಕೊಡ್ತಾ ಇದ್ದಾರೆ. ಇವರದೇ ಲೈವ್ ಸಮೀಕ್ಷೆಯಲ್ಲಿ ಇಂಡಿಯಾ ಮೈತ್ರಿಕೂಟ 50% ಮತಗಳನ್ನು ಪಡೆದು ಮುಂದಿದ್ರೆ ಎಕ್ಸಿಟ್ ಪೋಲ್ನಲ್ಲಿ ಇದಕ್ಕೆ ಭಿನ್ನವಾದದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ಜೂನ್ 4ಕ್ಕೆ ಸತ್ಯ ತಿಳಿತಾ ಇದೆ. ಈ ಎಕ್ಸಿಟ್ ಪೋಲ್ ಮತ್ತು ಲೈವ್ ಸಮೀಕ್ಷೆ ಇದ್ರ ಬಗ್ಗೆ ನಿಮಗೂ ಒಂದು ಅಭಿಪ್ರಾಯ ಇರಬಹುದು. ಅಂತ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.